ರಾಜ್ಯ ಸರ್ಕಾರದ ವಿರುದ್ಧ ಮುಗಿಯದ ಮೂಡ ಸಮರ. ನಿನ್ನೆ ಮೈಸೂರಿನಲ್ಲಿ ದೋಸ್ತಿಗಳಿಗೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಟಾಂಟನ ಕೊಟ್ಟಿದ್ರು. ನೋಡಿ, ನಿನ್ನೆ ಸರ್ಕಾರದ ಶಕ್ತಿ ಪ್ರದರ್ಶನ, ಇವತ್ತು ಮೈತ್ರಿಯ ದೋಸ್ತಿಯ ಘರ್ಜನೆ ಇರುತ್ತೆ. ಇವತ್ತು ಮೈಸೂರಿನಲ್ಲಿ ಅಖಾಡ ರಂಗೇರ್ತಾ ಇದೆ. ನಿನ್ನೆ ಕೂಡ ರಂಗೇರಿತ್ತು. ಸರ್ಕಾರಕ್ಕೆ ತಿರುಗೇಟು ಕೊಡೋಕ್ಕೆ ಮೈತ್ರಿ ನಾಯಕರು ಸಜ್ಜಾಗಿದ್ದಾರೆ. ದೋಸ್ತಿ ಪಕ್ಷಗಳ ಪಾದಯಾತ್ರೆಗೆ ಇಂದು ಸಮಾರೋಪ ಸಮಾವೇಶ ಇದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ಇದೆ. ವಾಲ್ಮೀಕಿ ಮೂಡಾ ಹಗರಣವನ್ನ ಪ್ರಸ್ತಾಪ ಮಾಡ್ತಾರೆ ನಾಯಕರು. ಸಮಾವೇಶಕ್ಕೂ ಮೊದಲು ನಾಯಕರಿಂದ 2 ಕಿಲೋಮೀಟರ್ ಪಾದಯಾತ್ರೆ ಇರುತ್ತೆ. ನೋಡಿ, ನಿನ್ನೆ ಸರ್ಕಾರ ಮೈತ್ರಿ ಪಕ್ಷಗಳ ವಿರುದ್ಧ ಆರ್ಭಟಿಸಿತ್ತು, ರಣಕೇಕೆ ಹಾಕಿತ್ತು. ಇವತ್ತು ಮೈತ್ರಿ ಪಕ್ಷಗಳ ಸರದಿ. ಇವತ್ತು ತೆರೆ ಬೀಳ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ನ 8 ದಿನದ ಪಾದಯಾತ್ರೆಗೆ ಬೆಂಗಳೂರು ಟು ಮೈಸೂರು. ಮೂಡಾ ಹಗರಣ, ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯ, ವಾಲ್ಮೀಕಿ ಹಗರಣ, ಇದೆಲ್ಲವೂ ಕೂಡ ಇವತ್ತು ವೇದಿಕೆಯಲ್ಲಿ ಪ್ರತಿಧ್ವನಿಸುತ್ತೆ. ಯಾಕಂತ ಹೇಳಿದ್ರೆ ಮೈಸೂರಿನಲ್ಲೇ ಈ ಒಂದು ಕಾರ್ಯಕ್ರಮ ಯಾಕಷ್ಟೊಂದು ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ನೋಡಿ, ಕಾಂಗ್ರೆಸ್ನವರು ಕೂಡ ಅಲ್ಲೇ ಮಾಡಿದ್ರು. ಬಿಜೆಪಿ ಜೆಡಿಎಸ್ನವರು ಬರೋಕ್ಕಿಂತ ಮುಂಚೆ ಅವರು ಕೂಡ ಸಮರವನ್ನು ಸಾರಿದರು. ಈಗ ದೋಸ್ತಿಗಳು ಇವತ್ತು ಆರ್ಭಟಿಸಲಿದ್ದಾರೆ. ಅದೇ ನಿನ್ನೆ ನಡೆದಂತಹ ಕಾರ್ಯಕ್ರಮದ ಸ್ಥಳದಲ್ಲಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇವತ್ತು ದೊಡ್ಡ ಸಮಾವೇಶ. ಲಕ್ಷಾಂತರ ಸಂಖ್ಯೆಯಲ್ಲಿ 2 ಪಕ್ಷಗಳ ಕಾರ್ಯಕರ್ತರು ಭಾಗವಹಿಸ್ತಾರೆ. ನಿನ್ನೆ ಯಾವ ರೀತಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಗುಡುಗಿದ್ರೋ ಅದೇ ರೀತಿ ಆರ್ಭಟ ಯಡಿಯೂರಪ್ಪನವರು ಹಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಇವತ್ತು ಸರ್ಕಾರದ ವಿರುದ್ಧವೇ ನಿರಂತರವಾಗಿ ಈಗ ಸಮರವನ್ನು ಸಾರಿದ್ದಾಗಿದೆ. ಸಮಾವೇಶಕ್ಕೂ ಮೊದಲು ನಾಯಕರಿಂದ 2 ಕಿಲೋಮೀಟರ್ ಪಾದಯಾತ್ರೆ ಕೂಡ ನಡೆಯುತ್ತೆ. ಅಂದರೆ ಕೊನೆಯ ಹಂತದ 2 ಕಿಲೋಮೀಟ್ರು ಈಗ 9:30ಕ್ಕೆ ಶುರುವಾಗುತ್ತೆ. ಅಷ್ಟೊತ್ತಿಗಾಗಲೇ ಮೈಸೂರನ್ನ ರೀಚ್ ಮಾಡ್ತಾರೆ. ಅದಾದಮೇಲೆ ಅಲ್ಲಿ ಸಮಾವೇಶದ ಸ್ಥಳಕ್ಕೆ ಹೋಗುವಂತಹ ಮಾರ್ಗ ಏನಿದೆ ಅದು 2 ಕಿಲೋಮೀಟರ್ ನಡೆಯುತ್ತೆ. ಕೊನೆಯ ಪಾದಯಾತ್ರೆ, ಕೊನೆಯ ಹಂತದ್ದು. ರಾಜ್ಯ ಸರ್ಕಾರದ ಹಗರಣಗಳ ವಿರುದ್ಧ ಮೈತ್ರಿಯ ನಾಯಕರು ಇವತ್ತು ವೇದಿಕೆ ಮೇಲೆ ಘರ್ಜಿಸಲಿದ್ದಾರೆ. ಯಾಕೆಂದರೆ ನೋಡಿ, ಇದು ಒಂದು ರೀತಿ ಸವಾಲ್ ಪ್ರತಿ ಸವಾಲ್. ಅವರು ಆರೋಪಗಳನ್ನು ಮಾಡ್ತಿದ್ದಾರೆ, ಇವರು ಪ್ರತಿ ಕೌಂಟರ್ಗಳನ್ನು ಕೊಡ್ತಾ ಇದ್ದಾರೆ. ನಾವು ನಿಮ್ಮ ಹಗರಣಗಳನ್ನು ಬಿಚ್ಚಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇವರೂ ಅಷ್ಟೇ, ನೀವು ನಿಮ್ಮ ಕಾಲದಲ್ಲಿ ಆಗಿದ್ದು ನಾವು ಬಿಚ್ಚಿಡ್ತೀವಿ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯ ಬಲವಾಗಿ ಕೇಳಿ ಬರ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಂದ. ನಿರಂತರವಾಗಿ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಮೂಡಾ ಹಗರಣವನ್ನು ಈಗ ಜಾಸ್ತಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಸರ್ಕಾರದ ಬೊಕ್ಕಸಕ್ಕೆ ಯಾವ ರೀತಿಯಾಗಿ ಇವರು ನಷ್ಟ ಉಂಟು ಮಾಡಿದ್ದಾರೆ, ವಾಲ್ಮೀಕಿ ಹಗರಣದ ಕುರಿತು ಏನೆಲ್ಲ ಆಗಿದೆ ಸರ್ಕಾರದಲ್ಲಿ, ಇದೆಲ್ಲವೂ ಕೂಡ ಈಗ ಮೈತ್ರಿ ಪಕ್ಷಕ್ಕೆ ಆಹಾರವಾಗಿದೆ. ಮತ್ತಷ್ಟು ಮಾಹಿತಿ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಇದ್ದಾರೆ, ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಎಲ್.ಎನ್. ಸ್ವಾಮಿ, ನಿನ್ನೆ ಸರ್ಕಾರದ ಶಕ್ತಿ ಪ್ರದರ್ಶನ, ವಿರಾಟ ಒಂದು ಶಕ್ತಿ ಪ್ರದರ್ಶನ ನೋಡಿದ್ವಿ. ಇವತ್ತು ದೋಸ್ತಿಯ ನಾಯಕರ ಆರ್ಭಟ, ಮೈಸೂರು ಅದಕ್ಕೆ ವೇದಿಕೆ ಕಲ್ಪಿಸ್ತಾ ಇದೆ. ಇವತ್ತು ಹೇಗೆಲ್ಲ ಇರುತ್ತೆ ಕೌಂಟರ್ ಪ್ರತಿ ಕೌಂಟರ್ಗಳಿಗೆ ಅಂತ ಹೇಳಿ, ಅದರ ಜೊತೆಗೆ ಇವತ್ತು ಸಾಗುವಂಥ ಪಾದಯಾತ್ರೆ, ಓವರಾಲ್ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ಏನಾಗಿರುತ್ತೆ ಅನ್ನೋದು ಸ್ವಾಮಿ? ಪ್ರಭು, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ. 3ನೇ ತಾರೀಕಿಂದ ನಡೆದ ಪಾದಯಾತ್ರೆ ಕೂಡ ಶುರುವಾಗಿದೆ. ಅಂದರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಇದರ ಆರೋಪದ ವಿರುದ್ಧ ಮೈಸೂರಿನಲ್ಲೇ ಇದನ್ನು ನಾವು ಉತ್ತರ ಕೊಡ್ತೀವಿ, ಮೈಸೂರುವರೆಗೂ ಹೋರಾಟ ಮಾಡ್ತೀವಿ ಅಂತ ಪಾದಯಾತ್ರೆಯನ್ನು ಶುರು ಮಾಡಿದರು. ಕೆಂಗೇರಿಯಿಂದ, ಬೆಂಗಳೂರಿನ ಕೆಂಗೇರಿಯಿಂದ ಶುರುವಾದಂಥ ಒಂದು ಪಾದಯಾತ್ರೆ ಈಗಾಗಲೇ ಮೈಸೂರಿಗೆ ತಲುಪಿದೆ.
ಸುಮಾರು 140 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಯಶಸ್ವಿಯಾಗಿ ಮೈಸೂರನ್ನ ತಲುಪಿದ್ದಾರೆ ಬಿಜೆಪಿ ಹಾಗೂ JDS ನಾಯಕರು. ಅಂದರೆ ದಾರಿಯುದ್ದಕ್ಕೂ ಪಾದಯಾತ್ರೆಯಲ್ಲಿ ಸರ್ಕಾರದ ವಿರುದ್ಧ ಹಗರಣಗಳು ಹಾಗೂ ವಾಲ್ಮೀಕಿ ಹಗರಣ ಸೇರಿದಂತೆ ಮೂಡ ಹಗರಣದಲ್ಲಿ CM ಅವರ ಪಾತ್ರ ಹಾಗೂ ಸರ್ಕಾರದ ನಾಯಕರ ಒಂದು ಪಾತ್ರದ ಬಗ್ಗೆ ಜನರಿಗೆ ಹಾಗೂ ಕಾರ್ಯಕರ್ತರಿಗೆ ಮುಟ್ಟಿಸುವಂಥ ಕೆಲಸವನ್ನ ಬಿಜೆಪಿ ಹಾಗೂ JDS ನಾಯಕರು ಮಾಡಿರುವಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆ ಮೈಸೂರು ಯಶಸ್ವಿಯಾಗಿ ತಲುಪಿದೆ. ಇವತ್ತು ಕೂಡ 2 ಕಿಲೋಮೀಟರ್ ಅಂದರೆ GK ಗ್ರೌಂಡ್ನಿಂದ ಅರಮನೆ ಏನು ಮಹಾರಾಜ ಕಾಲೇಜಿನವರೆಗೂ ಈ ಸುಮಾರು 2 ಕಿಲೋಮೀಟರ್ ನಡೆದು ಬಂದು ಆ ನಂತರ ಸಮಾರಂಭಕ್ಕೆ ಪಾದಯಾತ್ರೆ ಎಂಟ್ರಿ ಆಗಲಿದೆ. ಈಗಾಗಲೇ ಸಾಕಷ್ಟು CM ರಾಜೀನಾಮೆ ಆಗಲೇಬೇಕು ಅಂತ ಒತ್ತಡವನ್ನು ಕೂಡ ವಿಪಕ್ಷಗಳ ನಾಯಕರು ಆಗ್ತಾ ಇರೋಂಥದ್ದು. ಹಾಗಾಗಿ ಮೂಡಾ ಹಗರಣದಲ್ಲಿ ಅಕ್ರಮವಾಗಿ ಸೈಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರದ ವಿರುದ್ಧ ಇನ್ನಷ್ಟು ವಾಗ್ದಾಳಿ ನಡೆಸುವ ಸಾಧ್ಯತೆಗಳು ಇದೆ. ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕೇಂದ್ರ ಸಚಿವರಾದಂಥ JP ನಡ್ಡಾ ಆಗಮಿಸುವ ಸಾಧ್ಯತೆ ಇದೆ. ಜೊತೆಗೆ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಭಾಗಿಯಾಗ್ತಾರೆ. ಏನು ಈಗಾಗಲೇ ಜನಾಂದೋಲನ ಕೂಡ ನಿನ್ನೆ ಕಾಂಗ್ರೆಸ್ ನಾಯಕರು ಮಾಡಿ ಬಿಜೆಪಿ ಹಾಗೂ JDS ವಿರುದ್ಧ ಸಾಕಷ್ಟು ಒಂದು ಆರೋಪಗಳನ್ನು ಮಾಡಿರೋದು. 21 ಹಗರಣಗಳು ಅಂದರೆ ಬಿಜೆಪಿ ಹಾಗೂ JDS ಅಧಿಕಾರಾವಧಿಯಲ್ಲಿ ನಡೆದಿರುವಂತಹ ಒಂದು ಹಗರಣಗಳನ್ನು ನಾವು ಕೂಡ ತನಿಖೆ ಮಾಡಿಸ್ತೀವಿ ಅನ್ನೋದು ಕೂಡ ಈಗಾಗಲೇ ಪರೋಕ್ಷವಾಗಿ ಹಾಗೂ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಏನು CM ಸಿದ್ದರಾಮಯ್ಯನವರ ಒಂದು ಆರೋಪ ಹಾಗೂ DCM DK ಶಿವಕುಮಾರ್ ಒಂದು ಆರೋಪ ವಾಗ್ದಾಳಿ ಜಟಾಪಟಿಗೆ ಇವತ್ತು ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ JDS ಹಾಗೂ ಬಿಜೆಪಿ ನಾಯಕರು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಯಾವ ರೀತಿ ಒಂದು ಟಕ್ಕರ್ ಕೊಡಬೇಕು, ಯಾವ ರೀತಿ ಒಂದು ಉತ್ತರ ಕೊಡಬೇಕು ಅನ್ನೋದು. ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನಷ್ಟು ಏನಾದರೂ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರಾ ಅಥವಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಕುತೂಹಲಕಾರಿ ವಿಚಾರಗಳನ್ನು ಹೊರಗಾಗ್ತಾರಾ ಕುಮಾರಸ್ವಾಮಿ ಅವರನ್ನು ಕೂಡ ಸಾಕಷ್ಟು ನಿರೀಕ್ಷೆ ಆಗ್ತಾ ಇದೆ. ಒಂದಂತೂ ಸತ್ಯ ಅಂದರೆ ಸಾಕಷ್ಟು ಹೋರಾಟ ಪಾದಯಾತ್ರೆಯ ಮೂಲಕ ಮೈಸೂರಿನಲ್ಲೇ ಮೈಸೂರು ನಗರಾಭಿವೃದ್ಧಿಯ ಪ್ರಾಧಿಕಾರದಲ್ಲಾದಂಥ ಹಗರಣದ ಬಗ್ಗೆ ಮೈಸೂರಿನಲ್ಲೇ ಉತ್ತರ ಕೊಡ್ತೀವಿ ಎಂಬ ಶಪಥವನ್ನು ವಿಪಕ್ಷಗಳು ಮಾಡಿದ್ವು. ಅಂದರೆ CM ಸಿದ್ದರಾಮಯ್ಯನವರ ತವರೂರಿಗೆ ಹೋಗಿ ಅಲ್ಲೇ ನಾವು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ಉತ್ತರ ಕೊಡ್ತೀವಿ ಎಂಬ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ರು. ಹಾಗಾಗಿ ಪಾದಯಾತ್ರೆ ಕೂಡ ಯಶಸ್ವಿಯಾಗಿದೆ. ಇವತ್ತು ಸಮಾರೋಪ ಸಮಾರಂಭ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಪ್ರಭು ಎಲ್.ಎನ್. ಸ್ವಾಮಿ, ನಾವು ಗಮನಿಸ್ತಾನೆ ಇದ್ದೀವಿ DK ವರ್ಸಸ್ HDK ನಡುವಿನ ಆ ಮಾತಿನ ಮಲ್ಲ ಯುದ್ಧವನ್ನು. ಅಂದರೆ ಇದು ಎರಡೂ ಪಕ್ಷಗಳಿಗಿಂತ ಎರಡು ವ್ಯಕ್ತಿಗಳ ನಡುವೆ ನಡೀತಾ ಇರುವಂಥ ಒಂದು ಯುದ್ಧವಾಗಿ ಮಾರ್ಪಾಡಾಗ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯ DKಶಿ ಅಬ್ಬರಿಸಿದ್ರು. ಇವತ್ತು ಯಡಿಯೂರಪ್ಪನವರು ಕುಮಾರಸ್ವಾಮಿ ಎಲ್ಲ ಆರೋಪಗಳಿಗೆ ಪ್ರತಿ ಕೌಂಟರ್ಗಳನ್ನು ಕೊಡುವಂಥ ಸಾಧ್ಯತೆಗಳು ಇರ್ಬೋದು. ಅದೇ ರೀತಿ ಅಬ್ಬರಿಸ್ಬೋದಾ ಅಂತೇಳಿ ಒಂದು ರೀತಿ ಶಕ್ತಿ ಪ್ರದರ್ಶನದ ಹಾಟ್ಸ್ಪಾಟ್ ಆಗಿದೆ ಅನ್ನೋದು ಮೈಸೂರೀಗ. ಖಂಡಿತ ಪ್ರಭು, ಈಗಾಗಲೇ ಸಾಕಷ್ಟು ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಅಂದರೆ DCM DK ಶಿವಕುಮಾರ್ ಅವರ ಒಂದು ಆರೋಪ ನೇರವಾಗಿ ಜಟಾಪಟಿಗೂ ಕೂಡ ಕಾರಣ ಆಗ್ತಾ ಇದೆ. ಅಂದರೆ ಈಗಾಗಲೇ CM ಸೇರಿದಂತೆ DCM ಕೂಡ ಹೇಳಿದ್ದಾರೆ. ಅಂದರೆ ಬಿಜೆಪಿ ಹಾಗೂ JDS ಅಧಿಕಾರಾವಧಿಯಲ್ಲಿ ಆದಂತಹ ಹಗರಣಗಳನ್ನು ನಾವು ಕೂಡ ಜನರ ಮುಂದಿಡ್ತೀವಿ, ಎಲ್ಲವನ್ನು ಕೂಡ ತನಿಖೆ ಮಾಡಿಸ್ತೀವಿ ಅನ್ನೋದು ಕೂಡ ಹೇಳಿದ್ದಾರೆ. ನಾವು ಅದಕ್ಕೆ ರೆಡಿ, ಎಲ್ಲದಕ್ಕೂ ನಾವು ಸಿದ್ಧವಾಗಿದ್ದೇವೆ. ನಿಮ್ಮ ಬಳಿ ಅವರ ಬಳಿ ಅಧಿಕಾರ ಇದೆ, ಅಂದರೆ ಕಾಂಗ್ರೆಸ್ ಅಧಿಕಾರ ಇದೆ, ಅವರು ತನಿಖೆ ಮಾಡಲಿ. ಯಾಕೆ ನಮಗೆ ಪದೇ ಪದೇ ಹೇಳ್ತಾ ಇರ್ತಾರೆ ನಾವು ತನಿಖೆ ಮಾಡಿಸೋದಕ್ಕೆ ರೆಡಿ, ಬಹಿರಂಗ ಪಡಿಸೋದಕ್ಕೆ ರೆಡಿ ಅಂತ ಯಾಕೆ ಹೇಳಬೇಕು? ತನಿಖೆ ಮಾಡಿಸ್ತೀವಿ, ತನಿಖೆಗೆ ನಾವು ಸಿದ್ಧರಿದ್ದೀವಿ ಅಂತ ಈಗಾಗಲೇ ಕೂಡ ಆ ಕೌಂಟರನ್ನು ಕೂಡ ಕೊಟ್ಟಿರೋಂಥದ್ದು. ಅಂದರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇರೋಂಥದ್ದು, ಮೂಡಾದಲ್ಲಿ JDS ಹಾಗೂ ಬಿಜೆಪಿ ನಾಯಕರಿಗೂ ಕೂಡ ಸೈಟು ಅಕ್ರಮವಾಗಿ ಹಂಚಿಕೆ ಆಗಿದೆ, ನಾವು ಇದನ್ನ ತನಿಖೆಯ ಮುಂದೆ ಇಡ್ತೀವಿ, ಎಲ್ಲವನ್ನು ಕೂಡ ದಾಖಲೆ ಸಮೇತ ಮುಂದೆ ಇಡ್ತೀವಿ ಅನ್ನೋದು ಕೂಡ ಹೇಳಿರೋಂಥದ್ದು. ಹಾಗಾಗಿ JDS ನಾಯಕರು ಬಿಜೆಪಿ ನಾಯಕರು ಒಪ್ಕೋತಾ ಇದ್ದಾರೆ, ನಾವು ರೆಡಿ ಇದ್ದೀವಿ, ಅಕ್ರಮವಾಗಿ ಸೈಟು ಹಂಚಿಕೆ ಹಾಕಿದ್ರೆ, ನಿವೇಶನಗಳನ್ನು ಹಂಚಿಕೆ ಆಗಿದ್ರೆ ತನಿಖೆಯನ್ನು ಮಾಡಿಸ್ಲಿ, ನಾವು ಯಾವ ಶಿಕ್ಷೆ ಕೊಟ್ಟರು ನಾವು ಸಿದ್ಧರಿದ್ದೇವೆ ಎಂಬ ಕೌಂಟರನ್ನು ಕೊಟ್ಟಿರೋದು. ಹಾಗಾಗಿ ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ ಇನ್ನಷ್ಟು ಅಂದರೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಒಂದು ಟಕ್ಕರ್ಗೆ, ಅಂದರೆ ಕಾಂಗ್ರೆಸ್ ನಾಯಕರು ಈಗಾಗಲೇ ನಿನ್ನೆ ಜನಾಂದೋಲನ ಸಮಾರಂಭದಲ್ಲೂ ಕೂಡ ಬಿಜೆಪಿ ಹಾಗೂ JDS ನಾಯಕರು ಪರಸ್ಪರ ಕೊಟ್ಟಿದ್ದಂತಹ ಹೇಳಿಕೆಗಳನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು ಹಾಗೂ ಅಧಿಕಾರಾವಧಿಯಲ್ಲಿ ಆಗಿರುವಂತಹ ಹಗರಣಗಳ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಮತ್ತು ಅವರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ಈಗಾಗಲೇ ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇರುವಂಥದ್ದು, ಅಂದರೆ ನಾನು ಎಲ್ಲದಕ್ಕೂ ನಮ್ಮ ಹಗರಣ ಆಗಿದ್ರೆ ತನಿಖೆ ಮಾಡಿಸಿ, ನಾವು ಕೂಡ ರೆಡಿ ಇದ್ದೇವೆ,
ಹಾಗಾಗಿ ನೀವು ತನಿಖೆ ಮಾಡಿಸೋದು ಬಿಟ್ಟು ಬರೀ ಎಚ್ಚರಿಕೆಯನ್ನು ಮಾತ್ರ ಯಾಕೆ ಕೊಡ್ತಾ ಇದ್ದೀರಾ? ಸರ್ಕಾರ ನಿಮ್ಮ ಬಳಿ ಇದೆ ತಾನೆ, ಹಾಗಾದ್ರೆ ತನಿಖೆ ಮಾಡಿಸೋದಕ್ಕೆ ಯಾಕೆ ಹಿಂದು ಮುಂದೆ ನೋಡ್ತಾ ಇದ್ದೀರಾ ಎಂಬ ವಿಚಾರವನ್ನು ಈಗಾಗಲೇ ನೇರವಾಗಿ ಹೇಳಿರುವಂಥದ್ದು. ಹಾಗೆ ಮಾಜಿ ಸಿಎಂ BS ಯಡಿಯೂರಪ್ಪ ಕೂಡ ನೇರವಾಗಿ ಮೂಡ ಹಗರಣದಲ್ಲಿ ಸಿಎಂ ಅವರ ಒಂದು ಪಾತ್ರ ಇದೆ, ಹಾಗಾಗಿ ಅವರ ಒಂದು ತಲೆದಂಡ ಆಗಲೇಬೇಕು, ರಾಜೀನಾಮೆ ಕೊಡಲೇಬೇಕು ಅನ್ನೋ ಪಟ್ಟು ಕೂಡ ಹಿಡಿದಿರುವಂಥದ್ದು. ಹಾಗಾಗಿ ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ ಇಬ್ಬರು ನಾಯಕರು ಇನ್ನಷ್ಟು ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಜೊತೆಗೆ ಅವರು ಕೊಟ್ಟಂತಹ ಒಂದು ಹೇಳಿಕೆಗಳಿಗೆ ಕೌಂಟರ್ ಹೇಳಿಕೆಗಳನ್ನು ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಪ್ರಭು ಎಲ್ ಸ್ವಾಮಿ, ಈಗ ಈ ಪಾದಯಾತ್ರೆ ನೋಡಿದ್ವಿ, ಒಂದು ವಾರದಿಂದ ಯಾವ ರೀತಿ ಮೈತ್ರಿ ನಾಯಕರು ಆರೋಪಗಳನ್ನು ಮಾಡ್ತಿದ್ದಾರೆ, CM ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಅಂಥೇಳಿ. ಈಗ ನಿನ್ನೆ ಸರ್ಕಾರದವರಿಂದ ಕಾರ್ಯಕ್ರಮ ಆಯಿತು, ಇಬ್ಬರು ನಾಯಕರ ಭಾಷಣವನ್ನು ಕೂಡ ಕೇಳಿದ್ವಿ, ಪ್ರತಿ ಸವಾಲು ಕೂಡ ಅವರು ಕೊಟ್ಟರು. ಬಟ್ ಈಗ ಸ್ವಲ್ಪ ಅದರ ಮಟ್ಟಿಗೆ ಸರ್ಕಾರದ ಮೇಲೆ ಇದು ಪರಿಣಾಮ ಬೀರುವಂಥ ಸಾಧ್ಯತೆಗಳು ಇರಬಹುದಾ? ಹಾಗಾದರೆ ಈ ಪಾದಯಾತ್ರೆ ಓವರಾಲ್ ಪರಿಣಾಮವನ್ನು ಅಥವಾ ಇದು ಲಾಭ ಆಗ್ಬೋದಾ ಮೈತ್ರಿ ನಾಯಕರಿಗೆ ಅನ್ನೋದು? ಖಂಡಿತ ಪ್ರಭು, ಪಾದಯಾತ್ರೆ ಒಂದು ಕಡೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ನಾವು ಸರ್ಕಾರದ ವಿರುದ್ಧ ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ವಿಪಕ್ಷಗಳು ಆ ಸದನ ಕಾರ್ಯಕಲಾಪಗಳು ನಡೀಬೇಕಾದ್ರೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅಂದರೆ ಸದನದಲ್ಲಿ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಸರ್ಕಾರ ಪಲಾಯನ ಮಾಡಿದೆ ಎಂಬ ಆರೋಪವನ್ನು ಸರ್ಕಾರದ ವಿರುದ್ಧ ಮಾಡ್ತಾ ಇದ್ರು. ಹಾಗಾಗಿ ಒಂದು ದಿಟ್ಟ ಹೆಜ್ಜೆ ಅಂದರೆ ಪಾದಯಾತ್ರೆಯ ಮೂಲಕ CM ತವರೂರಲ್ಲೇ CM ಅವರಿಗೆ ಉತ್ತರ ಕೊಡ್ತೀವಿ, ಹಾಗಾಗಿ ಸದನದಲ್ಲಿ ನಮಗೆ ಅವಕಾಶ ಕೊಟ್ಟಿಲ್ಲ, ಆದರೆ ಮೈಸೂರಿಗೆ ಹೋಗಿ ನಾವು ಉತ್ತರ ಕೊಡ್ತೀವಿ ಎಂಬ ದಿಟ್ಟ ನಿರ್ಧಾರವನ್ನು ಮಾಡಿದ್ರು. ಪಾದಯಾತ್ರೆಯನ್ನು ಕೂಡ ಶುರು ಮಾಡಿದ್ರು. ಒಂದು ಕಡೆ JDS ನಾಯಕರು ಹಾಗೂ BJP ನಾಯಕರು ಒಂದಿಷ್ಟು ಪ್ರಾರಂಭದಲ್ಲಿ ಗೊಂದಲ ಇದ್ರೂ ಕೂಡ ಗೊಂದಲವನ್ನು ನಿವಾರಿಸಿಕೊಂಡ್ರು. ಆನಂತರ ಪಾದಯಾತ್ರೆಗೆ ಎಲ್ಲರೂ ಕೂಡ ನಾವು ಹೋರಾಟ ಮಾಡ್ತೀವಿ, ಸರ್ಕಾರದ ವಿರುದ್ಧ ಹೋರಾಟಕ್ಕೆ BJP JDS ಯಾವಾಗಲೂ ಕೂಡ ಸಿದ್ಧ ಆಗಿರುತ್ತೆ ಅಂತ ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಮತ್ತೊಂದು ಕಡೆ BSY ಕೂಡ ನೇರವಾಗಿ ಹೇಳಿದಂಥದ್ದು. ಹಾಗಾಗಿ ಈಗಾಗಲೇ ಯಶಸ್ವಿಯಾಗಿ ಪೂರೈಸಿದೆ ಪಾದಯಾತ್ರೆ. ಈಗ ಇವತ್ತು ಇರುವಂತಹ ಒಂದು ಪಾದಯಾತ್ರೆ ಸಮಾರೋಪ ಸಮಾರಂಭಕ್ಕೆ ಎಂಟ್ರಿ ಹಾಗೂ ಪಾದಯಾತ್ರೆಯ ಮೂಲಕ ಎಂಟ್ರಿ ಆಗಿ ಅಲ್ಲಿ ಸರ್ಕಾರದ ವಿರುದ್ಧ ನಾಯಕರು ಅಂದ್ರೆ ನಿನ್ನೆ ನಡೆದಂತಹ ಜನಾಂದೋಲನ ಕಾರ್ಯಕ್ರಮದಲ್ಲಿ ಏನು ಒಂದು ವಾಕ್ಸಮರ ಆಗಿತ್ತು, ಆರೋಪಗಳು ಜೊತೆಗೆ ನಾವು ಕೂಡ ಸಿದ್ಧರಿದ್ದೇವೆ ಎಂಬ ಸವಾಲನ್ನ ಕಾಂಗ್ರೆಸ್ ನಾಯಕರು ಕೂಡ ಹಾಕಿದ್ರು. ಅಂದ್ರೆ ತನಿಖೆಗಳನ್ನ ಮಾಡಿಸ್ತೀವಿ, ಹಗರಣ ಯಾವ್ದಾಗಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿಸ್ತೀವಿ ಅನ್ನೋದು ಕೂಡ ನೇರವಾಗಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆ ಎಚ್ಚರಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ CM ಆದಂತಹ BSY ಸೇರಿದಂತೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಹಾಗೂ ಇತರೆ BJP ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾ ಯಾವ ರೀತಿ ಒಂದು ಟಕ್ಕರ್ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.